ಎಲ್ರಿಗೂ ನಮಸ್ಕಾರ. ನಾನು ಅಮೆಝಾನಿಂದ ಒಂದು ಮ್ಯಾನಿಕ್ಯೂರ್ ಆರ್ಡರ್ ಮಾಡಿದ್ದೆ. ಅದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ. ಫಸ್ಟಿಗೆ ಸ್ಕ್ರೀನ್ ರೆಕಾರ್ಡ್ನ ನೋಡ್ಕೊಂಡು ಬನ್ನಿ. 20 ಜುಲೈಗೆ ಇದನ್ನು ಆರ್ಡರ್ ಮಾಡಿದ್ದು. ಡೆಲಿವರಿ ಡೇಟ್ 4th ಇಂದ 7th ಅಂತ ಇತ್ತು. ಇದು ಆ್ಯಕ್ಚುಲಿ 7th ಸ್ಕ್ರೀನ್ ರೆಕಾರ್ಡ್ ಮಾಡಿರೋದು. 2 ಆಗಸ್ಟ್ ಕೊರಿಯರ್ ಸರ್ವಿಸಿಂದ ನಮಗೆ ಕಾಲ್ ಬಂತು, ನಿಮ್ಮದು ಪಾರ್ಸಲ್ ಬಂದಿದೆ, ನಮಗೆ ನೀವೇನು ಅಡ್ರೆಸ್ ಕೊಟ್ಟಿದ್ದೀರಾ ಅಲ್ಲಿಗೆ ಡೆಲಿವರಿ ಮಾಡಲಿಕ್ಕಾಗೋದಿಲ್ಲ, ನೀವೇ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ನನ್ನ ಅಡ್ರೆಸ್ಗೆ ಅಮೆಝಾನ್ ಪಾರ್ಸಲ್ಸ್ ಡೆಲಿವರಿ ಆಗಲ್ಲ ಅಂತ ನಾನು ಬೇರೆ ಅಡ್ರೆಸ್ಗೆ ಆರ್ಡರ್ ಪ್ಲೇಸ್ ಮಾಡಿದ್ದೆ. ಅದು ಅಕ್ಸೆಪ್ಟ್ ಕೂಡ ಆಗಿತ್ತು. ನಾನು ಬೇರೆಯವ್ರ ಹೆಸರಿಗೆ ಬೇರೆಯವ್ರ ನಂಬರ್ ಹಾಕಿರೋದ್ರಿಂದ ಅವ್ರಿಗೆ ಕಾಲ್ ಹೋಗಿದೆ. ಅವ್ರು ಫಸ್ಟಿಗೆ ಅಷ್ಟೊಂದು ರೆಸ್ಪಾಂಡ್ ಮಾಡಿಲ್ಲ. ಅದಕ್ಕೆ ಮತ್ತೆ ನಮಗೆ ಮಂಡೇ 4th ಕಾಲ್ ಬರುತ್ತೆ. ರಿಟರ್ನ್ ಕಾಲ್ ಮಾಡಿದ್ರು ಕೊರಿಯರ್ ಸರ್ವಿಸ್ ಅವರು. ಸ್ಯಾಟರ್ಡೇ ನಿಮಗೆ ಕಾಲ್ ಮಾಡಿದ್ವಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ, ನೀವು ಇನ್ನೂ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ. ನಮಗೆ ಯಾವುದೇ ಥರ ಮೆಸೇಜ್ ಬಂದಿರಲಿಲ್ಲ, ಯಾವುದೇ ನೋಟಿಫಿಕೇಶನ್ಸ್ ಇರಲಿಲ್ಲ. ಸೊ ಅದಕ್ಕೆ ನಾವು ಕನ್ಫ್ಯೂಷನ್ ಇದ್ವಿ, ನಮ್ಮದೇನೋ ಪಾರ್ಸಲ್ ಅಲ್ವಾ ಅಂತ. ಕೊರಿಯರ್ ಸರ್ವಿಸ್ಗೆ ಮತ್ತೆ ನಾನೇ ಕಾಲ್ ಮಾಡಿ ಕೇಳಿದೆ ಯಾವ ಪ್ರಾಡಕ್ಟ್ ಬಂದಿರೋದು, ಅಮೆಝಾನಿಂದ ಬಂದಿರೋದು ಅಂತ. ಅದಕ್ಕೆ ಅವರು ಅಮೆಝಾನಿಂದ ಬಂದಿರೋದಲ್ಲ, ಫುಲ್ ಕವರ್ ಆಗಿದೆ ಅಂತ ಹೇಳಿದರು. ಅದಕ್ಕೆ ನನಗೆ ಇದು ಫುಲ್ ಪೇಮೆಂಟ್ ಆಗಿದೆಯಾ ಅಂತ, ಪೇಮೆಂಟ್ ಆಗಿದೆ ಅಂತ ಹೇಳಿದರು. ಮತ್ತೆ ಅಮೆಝಾನ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೇಳಿದಾಗ ಈ ಥರ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ವಿ, ಯಾವುದೇ ಅಪ್ಡೇಟ್ಸ್ ಆಗಿ ನೋಟಿಫಿಕೇಶನ್ಸ್ ಆಗಿ ಬರಲಿಲ್ಲ. ಕೊರಿಯರ್ ಸರ್ವಿಸಿಂದ ಈ ಥರ ಕಾಲ್ ಬರ್ತಿದೆ, ಪ್ರಾಡಕ್ಟ್ ಆಲ್ರೆಡಿ ರೀಚ್ ಆಗಿದೆ, ನಮಗೆ ಡೆಲಿವರಿ ಕೊಡೋಕ್ಕಾಗಲ್ಲ, ನೀವೇ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಮೇಡಮ್ ನಿಮ್ಮ ಪ್ರಾಡಕ್ಟ್ ಇನ್ನೂ ರೀಚ್ ಆಗಿಲ್ಲ, 4th ಇಂದ 7th ಅಂತ ಇದೆ ಡೆಲಿವರಿ ಡೇಟ್ ಅಂತ ಹೇಳಿದ್ರು. ಅವ್ರು ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಅಮೆಝಾನ್ ಪ್ರಾಡಕ್ಟ್ ಅಂತ ಹೇಳಿದ್ರು. ಕೊರಿಯರ್ ಸರ್ವಿಸ್ ಅವರು ಅಮೆಝಾನ್ ಪ್ರಾಡಕ್ಟ್ ಅಲ್ಲ ಅಂತ ಹೇಳಿದ್ರು. ಅಮೆಝಾನ್ ಕಸ್ಟಮರ್ ಕೇರಿಂದ ಇನ್ನೂ ರೀಚ್ ಆಗಿಲ್ಲ ಅಂತ ಹೇಳಿದ್ರು. ಸೊ ಪ್ರಾಡಕ್ಟ್ಗೆ ಫುಲ್ ಪೇಮೆಂಟ್ ಆಗಿದೆ ಅಂತ ಹೇಳಿರೋದ್ರಿಂದ ನಾವು ಕಲೆಕ್ಟ್ ಮಾಡ್ಕೊಂಡ್ವಿ. ಕಲೆಕ್ಟ್ ಮಾಡ್ಕೊಳ್ಳುವಾಗಲೂ ಕೇರ್ಲೆಸ್ಸಿಂದ ಯಾವುದೇ ಥರ OTP ಇಲ್ಲದೆ, ಯಾವುದೇ ಥರ ಕನ್ಫರ್ಮೇಷನ್ಸ್ ಇಲ್ಲದೆ ಪ್ರಾಡಕ್ಟ್ನ ಹ್ಯಾಂಡ್ ಓವರ್ ಮಾಡಿದ್ರು. ಪ್ರಾಡಕ್ಟ್ನ ಕಲೆಕ್ಟ್ ಮಾಡ್ಕೊಂಡು ತಗೊಂಡು ಓಪನ್ ಮಾಡಿ ನೋಡುವಾಗ ನಾವು ಆರ್ಡರ್ ಮಾಡಿರೋ ಪ್ರಾಡಕ್ಟ್ ಆಗಿತ್ತು. ಬಟ್ ಇನ್ನೂ ಅಮೆಝಾನ್ ಆ್ಯಪಲ್ಲಿ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದು 5th. ಬಟ್ ನಾನು ಇವಾಗ ರೆಕಾರ್ಡ್ ಮಾಡ್ತಿರೋದು ಓಪನ್ ಮಾಡಿ ನೋಡಿದ್ದು 5th, ವಿಡಿಯೋ ಮಾಡ್ಕೊಂಡಿದ್ದು 5th. ಬಟ್ ನಾನು ಸ್ಕ್ರೀನ್ ರೆಕಾರ್ಡ್ ತೆಗೆದಿದ್ದು 7th ಕೂಡ ಇನ್ನೂ ಶಿಪ್ಪಿಂಗ್ ಅಂತಲೇ ಇದೆ. ಅಮೆಝಾನಲ್ಲಿ ಅಪ್ಡೇಟೇ ಇಲ್ಲ, ಯಾವುದೇ ಥರ ನೋಟಿಫಿಕೇಶನ್ ಆಗಲಿ, ಯಾವುದೇ ಥರ ಮೆಸೇಜ್ ಆಗಲಿ, ಯಾವುದೇ ಅಪ್ಡೇಟ್ಸ್ ಇಲ್ಲ. ನಾವು ಕಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡಿ ನೋಡಿ ಯೂಸ್ ಮಾಡ್ತಿದ್ವಿ, ಆಲ್ರೆಡಿ ಯೂಸ್ ಮಾಡ್ತಿದ್ವಿ. ಆದರೂ ಅಮೆಝಾನ್ ಆ್ಯಪಲ್ಲಿ ಇನ್ನೂ ಶಿಪ್ಪಿಂಗ್ ಅಂತಲೇ ತೋರಿಸ್ತಾ ಇದೆ. ನಾವು ಪಿನ್ ಕೊಡಿ, ನಾವು ಅಡ್ರೆಸ್ಗೆ ಪಾರ್ಸಲ್ನ ಡೆಲಿವರಿ ಮಾಡೋಕ್ಕಾಗಲ್ಲ ಅಂದರೆ ಆರ್ಡರ್ನ ಅಕ್ಸೆಪ್ಟ್ ಮಾಡ್ಕೊಳ್ಬಾರ್ದು. ಅಕ್ಸೆಪ್ಟ್ ಆದಮೇಲೆ ಡೆಲಿವರಿ ಕೊಡಬೇಕು. ಡೆಲಿವರಿ ಎಲ್ಲಿಗೆ ಬೇಕಲ್ಲಿ ಶಿಪ್ಪಿಂಗ್ ಮಾಡಿ ಕಲೆಕ್ಟ್ ಮಾಡ್ಕೊಡಿ ಅಂದರೆ ಆನ್ಲೈನಲ್ಲಿ ಯಾಕೆ ಆರ್ಡರ್ ಆಗ್ತೀವಿ, ಡೈರೆಕ್ಟ್ ಶಾಪಿಗೆ ಹೋಗಿ ಪರ್ಚೇಸ್ ಮಾಡ್ಬೋದಲ್ಲ. ಪ್ರಾಡಕ್ಟ್ ತುಂಬಾ ಚೆನ್ನಾಗಿತ್ತು, ಯಾವುದೇ ಫಾಲ್ಟ್ ಇಲ್ಲ. ಪ್ರಾಡಕ್ಟ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಅಮೆಝಾನ್ ಮತ್ತು ಕೊರಿಯರ್ ಸರ್ವಿಸ್ ಅವ್ರದ್ದು ತುಂಬಾ ವರ್ಸ್ಟ್ ಸರ್ವಿಸ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.